ಸಮಗ್ರ ಮಡಿವಾಳ ಮಾಚಿದೇವರ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳೆಲ್ಲರಿಗೂ, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರು, ಡೈರೆಕ್ಟರ್ಗಳೆಲ್ಲರಿಗೂ ನೇಮಕಾತಿ ಆದೇಶ ಪತ್ರವನ್ನು ಕೊಟ್ಟಿದ್ದೇವೆ. ಆದೇಶ ಪತ್ರ ಬರೀ ಪತ್ರದಲ್ಲಿ ಕೊಡೋಕ್ಕಿಂತ ಪ್ರತಿಯೊಬ್ಬರು ಮನೇಲಿ ಇಟ್ಕೊಂಡು ಮೊಮೆಂಟೋ ರೀತಿ ಕೊಟ್ಟಿದ್ದಾರೆ. ಪತ್ರ ಆದರೆ ಎಲ್ಲೋ ಇಟ್ಕೊಡ್ತಾರೆ, ಮೂಮೆಂಟ್ ಆದರೆ ಮನೆಯಲ್ಲಿ ಯಾವ್ದಾರ ಎಲ್ಲ ಇಟ್ಕೊಂಡು ಅವ್ರಿಗೆ ಯಾವಾಗಲೂ ಮೂಮೆಂಟ್ ಎಷ್ಟು ಗಟ್ಟಿಯಾಗಿದೆ ಅಷ್ಟು ನಮ್ಮ ಸಂಘ ಗಟ್ಟಿಯಾಗಿರ್ತದೆ ಒಂದು. ಮತ್ತು ಇನ್ನೊಂದು, ನಮ್ಮ ಟ್ರಸ್ಟ್ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಜಿಲ್ಲೆಯಲ್ಲಿ ಸುಮಾರು ಸಂಘ ಸಂಸ್ಥೆಗಳೆಲ್ಲ ಇದ್ದಾವೆ. ಎಲ್ಲರೂ ಅವರವ್ರ ಕರ್ತವ್ಯನ ಅವರು ಇದನ್ನೆಲ್ಲ ಮಾಡ್ತಿದ್ದಾರೆ. ನಮ್ಮ ಟ್ರಸ್ಟಲ್ಲಿ ನಾವು ನಮಗೆ ಯಾರು ಸಮಾಜ ಸೇವೆ ಮಾಡೋಂಥವ್ರು ಮಾಡೋಂಥವ್ರು ಎಲ್ಲರೂ ಸಂಘಟನೆಗೆ ಸೇರಿಸ್ಕೊಂಡು ಸಮಾಜಕ್ಕೆ, ನಮ್ಮ ಮಡಿವಾಳ ಸಮಾಜಕ್ಕೆ ಬಡವರು ಯಾರಿದ್ದಾರೆ, ವಿದ್ಯಾಭ್ಯಾಸ ಕೊರತೆ ಇರೋರು, ಮತ್ತು ಮೆಡಿಕಲ್ಲು ಇದು ಮಾಡೋಂಥವ್ರು, ಮತ್ತು ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗದೇ ಇಂಥವ್ರಿಗೆ ಪ್ರತಿಯೊಬ್ಬರಿಗೂ ಅಂಥವ್ರೆಲ್ಲರೂ ನಮಗೆ ಗಮನಕ್ಕೆ ಬಂದರೆ ಅಂಥವ್ರಿಗೆಲ್ಲರೂ ನಮ್ಮ ಟ್ರಸ್ಟಿಂದ ಸಾಧ್ಯವಾದಷ್ಟು ಅವ್ರಿಗೆ ಸಹಾಯ ಮಾಡ್ತೀವಿ ಒಂದು. ಮತ್ತು ಪ್ರತಿಯೊಂದು ಮಕ್ಕಳಿಗೂ ಕೂಡ ಪ್ರತಿಭಾ ಪುರಸ್ಕಾರ ಮಾಡೋಂಥ ಕಾರ್ಯಕ್ರಮ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಸರ್ಕಾರಕ್ಕೆ ನಮ್ಮ ಸಮಾಜ ಇದೆ, ಒಗ್ಗಟ್ಟಾಗಿದ್ದೀವಿ ಅಂತ ಬಲಪಡಿಸ್ತಿದ್ದೀವಿ ಅಂತ ಅವ್ರಿಗೊಂದು ಗಮನಕ್ಕೆ ಇದು ಮಾಡಬೇಕು. ಮತ್ತು ನಮ್ಮಲ್ಲಿ ನಾವು ಚುನಾವಣೆ ನಿಂತು ಗೆಲ್ಲೋಂಥ ಸಾಮರ್ಥ್ಯ ನಮಗಿಲ್ಲ. ಏನಕ್ಕೆ ಅಂತಂದರೆ ಜನಸಂಖ್ಯೆ ಕಮ್ಮಿ ಇದೆ, ಮತ್ತು ಪ್ರಬಲವಾದ ಜಾತಿಗಳ ಮುಂದೆ ನಾವು ಮುಂದೆ ಬರೋಕ್ಕಾಗ್ತಾಯಿಲ್ಲ. ಅದರಿಂದ ಅದು ನೋವಿದೆ ನಮಗೆ. ಬಟ್ ಏನಪ್ಪ ಅಂತಂದರೆ, ನಮಗೆ ಆದಂಥ ಕ್ಷೇತ್ರ ಒಂದು 1-2 ಅಥವಾ ಮೀಸಲು ಅಂತ ಇಟ್ಟರೆ, ಮಡಿವಾಳರಿಗೆ ನಿಂತ್ಕೋಬೇಕು ಅಂತ ಮೀಸಲು ಅಂತ ಇಟ್ಟರೆ ಅದನ್ನು ಯಾರು ಒಬ್ಬರು ಮಡಿವಾಳ ಗೆದ್ದೇ ಗೆಲ್ತಾನೆ. ಇಲ್ಲ ಅಂತಂದ್ರೆ ಅದು ಸಾಧ್ಯ ಆಗಲ್ಲ. ಸರ್ಕಾರಕ್ಕೆ ಏನಪ್ಪ ಅಂದರೆ ಮನವಿ, 224 ಕ್ಷೇತ್ರದಲ್ಲಿ ಮುಂದೆ 2028 ಆದಮೇಲೆ ಇನ್ನೂ 50-60 ಕ್ಷೇತ್ರ ಹೆಚ್ಚಾಗುತ್ತೆ. ಆವಾಗ ಮಡಿವಾಳರಿಗೆ ಅಂತ 2 ಕ್ಷೇತ್ರನ ಮೀಸಲಾಗಿಡಿ. ಆವಾಗ ಸಮಾಜ ನಿಮ್ಮ ಪರವಾಗಿರ್ತದೆ, ಸರ್ಕಾರದ ಪರವಾಗಿರ್ತದೆ. ಯಾವುದೇ ಸರ್ಕಾರ ಬರಲಿ ನಿಮ್ಮ ಪರವಾಗೆಲ್ಲ ಓಡಾಟ ಮಾಡ್ತಾರೆ. ಇಲ್ಲ ಅಂತಂದರೆ ನಾವು ಇಲ್ಲಿ ಗಂಟೆ ಬರೀ ಓಟ್ ಹಾಕ್ಕೊಂಡು ನಾವು ಇಲ್ಲಿ ಗಂಟೆ ನಾವು ಜೀತಾಳಾಗಿ ನಿಮ್ಮ ಕೆಲಸ ಮಾಡೋಕ್ಕೆ ನಾವು ಇದೀವಿ ಅಂತ ಅನ್ಕೊಬಿಟ್ಟಿದ್ದೀವಿ. ನಾವು ಒಗ್ಗಟ್ಟಾಗಿದ್ದೀವಿ, ಮುಂದೆ ನಾವು ಒಗ್ಗಟ್ಟೇನು ಅಂತ ನಾವು ಪ್ರತಿಯೊಬ್ಬ ಯಾವುದೇ ಸರ್ಕಾರನ ಬರಲಿ ನಾವು ಒಗ್ಗಟ್ಟೇನು ಅಂತ ನಾವು ತೋರಿಸ್ತೀವಿ. ಮತ್ತು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಇನ್ನೂ 4 MLC ನೆಕ್ಸ್ಟು ಇದಾಗುತ್ತೆ. 3 ಸಲ ಸೋತಿರೋಂಥ ನಮ್ಮ ಗೋಪಿಕೃಷ್ಣ ಅಂತ ಇದ್ದಾರೆ. ಗೋಪಿಕೃಷ್ಣ ಅಂತ ಅಂದ್ಬಿಟ್ಟು ತರೀಕೆರೆ ಕ್ಷೇತ್ರದ 3 ಸಲ ಸೋತಿದ್ದಾರೆ ಪಾಪ ಇಂಡಿಪೆಂಡೆಂಟಾಗಿ. ಅವ್ರಿಗೆ ಸರ್ಕಾರಕ್ಕೆ ಮನವಿ ಮಾಡೋದು ಏನಪ್ಪ ಅಂದರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಗೋಪಿಕೃಷ್ಣ ಅವ್ರಿಗೆ MLC ಸ್ಥಾನನೇ ಕೊಡಲೇಬೇಕು. ಕೊಟ್ಟಿಲ್ಲ ಅಂತಂದರೆ ಸಮಾಜ ನಿಮ್ಮನ್ನು ಓಟ್ ಅಂತೂ ಹಾಕಲ್ಲ, ಸಮಾಜ ನಿಮಗೆ ಇದು ಮಾಡ್ತಿದೆ. BJPಯಿಂದ ರಘು ಕೌಟಿಲ್ಯ ಅಂತ ನಮ್ಮ ಸಮಾಜದವರಿಗೆ ಇವತ್ತು ಚುನಾವಣೆಯಲ್ಲಿ ಇದು ಮಾಡಿ MLAಗಳು ಓಟ್ ಹಾಕಿ ಅಂತ ಚುನಾವಣೆ ಪರಿಷತ್ ಮಾಡಿದ್ದಾರೆ. ನಮಗೆ ಪ್ರತಿಯೊಬ್ಬ ಮಡಿವಾಳನೂ MLC ಆದಷ್ಟು ಖುಷಿ ಇದೆ ಇವತ್ತು ನಮಗೆ. ರಘು ಕೌಟಿಲ್ಯ ಆಗಿರೋದು ಅವರು ಒಬ್ಬರೇ ಅಲ್ಲ, ಮಡಿವಾಳ ಸಮಾಜದ ಪ್ರತಿಯೊಬ್ಬ ಮಡಿವಾಳನೂ MLC ಆದಷ್ಟು ಖುಷಿ ಇದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸ್ಥಾನನ ಗೋಪಿಕೃಷ್ಣ ಅವ್ರಿಗೆ ಕೊಡಲೇಬೇಕು ಅಂತ ಈ ಮೂಲಕ ಎಲ್ಲರ ಮೂಲಕ ಕೇಳ್ಕೊಡ್ತಿದ್ದಾರೆ. ತಮ್ಮ ಹೆಸರು ಸರ್? ಸಂತೋಷ್ ಅಂದ್ಬಿಟ್ಟು ಟ್ರಸ್ಟ್ನ ಅಧ್ಯಕ್ಷರು. ಓಕೆ, ಥ್ಯಾಂಕ್ ಯು. ಸೇವಾ ಟ್ರಸ್ಟಿನ ಉಪಾಧ್ಯಕ್ಷರಾದ CS ಮಹೇಶ್ ಅಂತ ನಾವು ನಮ್ಮ ಅಧ್ಯಕ್ಷರ ಕೋರಿಕೆ ಏನಪ್ಪ ಅಂದರೆ, ಮೈಸೂರು ಭಾಗದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಸರ್ಕಾರ ಇರೋವರೆಗೆ ಮೈಸೂರು ಭಾಗದಲ್ಲಿ ಸಂತೋಷ್ ಕಿರಾಳ್ ಅವರಿಗೆ ಯಾವುದಾದ್ರೂ ಒಂದು ಉನ್ನತ ಸ್ಥಾನ ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಕೊಡಲಿಲ್ಲ ಅಂದರೆ BJP ಸರ್ಕಾರ ರಘು ಅವ್ರನ್ನ ಗೆಲ್ಲಿಸಿದ್ದಾರೆ. ನಮ್ಮ ಭಾಗದಲ್ಲಿ ಸರ್ಕಾರ ಇರೋವರೆಗೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಯೊಬ್ಬ ಕಟ್ಟಕಳ ಮಡಿವಾಳರಿಗೆ ಯಾರಿಗಾರ ಕೊಡಿ ನೀವು, ಆದರೆ ನಮ್ಮ ಮೈಸೂರು ಭಾಗದಲ್ಲಿ ಸಂತೋಷ್ ಕಿರಾಳ್ ಅವರಿಗೆ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನಮ್ಮ ಟ್ರಸ್ಟ್ ಪರವಾಗಿ ನಾನು ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು ಜಯಲಕ್ಷ್ಮಿ ಅಂತ. ನಾನು ಈ ಟ್ರಸ್ಟಿನ ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಮಡಿವಾಳ ಮಾಚಿದೇವರ ನಮ್ಮ ಟ್ರಸ್ಟಿನ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ನಮ್ಮ ಸಮಾಜ ಹಿಂದುಳಿದಿದೆ ತುಂಬ. ಯಾಕಂದರೆ ನಾವು ಮಹಿಳೆಯರು ಹೊರಗೆ ಬರೋದೇ ಭಾಳ ಕಷ್ಟ. ಇವತ್ತಿನ ದಿನ ಮಡಿವಾಳ ಸಮಾಜದ ಮಹಿಳೆಯರು ಮುಂದೆ ಬಂದಿದ್ದಾರೆ ಅಂದರೆ ಅದು ಒಂದು ದೊಡ್ಡ ಖುಷಿ. ನಾವೀಗ ನಮ್ಮ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ಈಗಾಗಲೇ ಮಹಿಳೆಯರಿಗೆ ಯಾವ ಸ್ಥಾನಮಾನಗಳು ಇಲ್ಲ. ಎಲ್ಲಿ ನಾವು ಮಹಿಳೆಯರು ಮುಂದೆ ಬರ್ತೀವಿ ಅಷ್ಟೇ, ಆದರೆ ಸ್ಥಾನಮಾನ ಮಾತ್ರ 50% ಅಂತ ಮಾತ್ರ ಹೇಳ್ತಾರೆ ಸರ್ಕಾರ. ಆದರೆ ಸರ್ಕಾರ ಯಾರಿಗೂ ಮಹಿಳೆಯರಿಗೆ ಉನ್ನತ ಸ್ಥಾನಮಾನಗಳನ್ನ ಕೊಡೋದಿಲ್ಲ. ಹೀಗಾಗಿ ನಮ್ಮ ಸಮಾಜ ಭಾಳ ಹಿಂದುಳಿದಿದೆ. ನಾವು ಮುಂದೆ ಬರಬೇಕಾದ್ರೆ, ನಮ್ಮ ಸಮಾಜ ಮುಂದೆ ಬರಬೇಕಾದ್ರೆ, ಈಗಾಗಲೇ ವಿಧಾನ ಪರಿಷತ್ತಿನಲ್ಲಿ ಈಗ ರಘು ಅವ್ರನ್ನ ಹೇಗೆ BJP ಸರ್ಕಾರದಿಂದ ಆಯ್ಕೆ ಮಾಡಿದ್ದಾರೆ, ಹಾಗೆ ಈಗಾಗಲೇ ಆಡಳಿತ ಮಾಡ್ತಿರೋವಂಥ ನಮ್ಮ ಕಾಂಗ್ರೆಸ್ ಪಕ್ಷವು ನಮ್ಮ ಗೋಪಿಕೃಷ್ಣವರವನು, ಯಾಕಂದರೆ ತರೀಕೆರೆಯಲ್ಲಿ 3 ಬಾರಿ ಸೋತಿದ್ದಾರೆ. ಏನು ತುಂಬ ಅಂತರದಿಂದ ಏನು ಸೋತಿಲ್ಲ, ಬರೀ 300-400 ವೋಟ್ಗಳಿನ ಅಂತರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಅವ್ರು ಸೋತಿರೋದು. ಅಂಥ ಒಬ್ಬ ಮಡಿವಾಳರು ನಾವು ಬಂದು
ಇಷ್ಟು ಬರೀ 300-400 ಓಟಿಂದ ನಾವು ಸೋತಿದ್ದೀವಿ ಅಂತಂದಾಗ ನೀವು ಸರ್ಕಾರ ಗಮನ ಹರಿಸ್ಬೇಕು. ನಮ್ಮಂಥ ಕಟ್ಟ ಕಡೆ ಮಡಿವಾಳರೇ ಆಗಲಿ ತುಂಬ ಹಿಂದುಳಿದಿದ್ದೀವಿ. ನಮಗೆ ಮುಂದಿನ ದಿನಗಳಲ್ಲಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ತಾವು ಮನವಿ ಮಾಡ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ಸಿದ್ಲಿಂಪುರ್ ಶ್ರೀನಿವಾಸ ಅಂತ ನಮ್ಮ ಸಂತೋಷ್ ಕಿರಣ್ ಯಾವ್ದಾರ ನಿಗಮ ಮಂಡಳಿ ಒಂದು ಸ್ಥಾನ ಕೊಡಬೇಕು. ಕಾಂಗ್ರೆಸ್ ಪಕ್ಷದವರು ಸಾಹೇಬರುಗಳು ಈಗಿರೋಂಥ ಯತೀಂದ್ರ ಸಾಹೇಬರು, ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಈಗ ನಮಗೆ BJP ಕಡೆಯಿಂದ ಕೌಟಿಲ್ಯ ರಘುವರ್ ಅವ್ರನ್ನ MLC ಮಾಡಿದ್ದಾರೆ. ಅದೇ ರೀತಿ ನಮ್ಮ ಸಂತೋಷ್ ಕಿರಣ್ ಅವರು ನಿಗಮ ಮಂಡಳಿಗಾದರೂ ಸರಿಯೇ MLCನವ್ರು ಕೊಡಬೇಕು ಅಂತ ನಾನು ಈ ಮೂಲಕ ಕುಲಬಾಂಧವರ ಪ್ರಕಾರ ಮಡಿವಾಳ ಮಾಚಿದೇವರ ಟ್ರಸ್ಟ್ ಪ್ರಕಾರ ಈ ಮುಖಾಂತರ ನಾನು ಮಾತಾಡ್ತೀನಿ.